ನಿತ್ಯ ಪಂಚಾಂಗ ಮತ್ತು ದಿನದ ರಾಶಿ ಭವಿಷ್ಯ. ಶುಕ್ರವಾರ ಫೆಬ್ರವರಿ 6ನೇ ತಾರೀಕು 2026. ವಿಶ್ವಾವಸು ಸಂವತ್ಸರ ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಉತ್ತರಾಯಣ. ಹಸ್ತ ನಕ್ಷತ್ರ ರಾತ್ರಿ 12:23 ತನಕ. ನಂತರ ಚಿತ್ರ ನಕ್ಷತ್ರ ಪ್ರಾರಂಭ. ಪಂಚಮಿ ತಿಥಿ ಧೃತಿ ಯೋಗ ರಾತ್ರಿ 11:37 ತನಕ. ನಂತರ ಶೂಲ ಯೋಗ ಪ್ರಾರಂಭ. ಸೂರ್ಯೋದಯ ಬೆಳಗ್ಗೆ 6:45. ಸೂರ್ಯಾಸ್ತ ಸಂಜೆ 6:23. ಚಂದ್ರೋದಯ ರಾತ್ರಿ 9:17. ಚಂದ್ರಾಸ್ತ ಮಾರನೇ ದಿನ ಬೆಳಿಗ್ಗೆ 9:41. ಶುಭ ಮುಹೂರ್ತಗಳು. ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 5:06 ದಿಂದ 5:56. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:11 ದಿಂದ 12:57. ಅಮೃತ ಕಾಲ ರಾತ್ರಿ 6:02 ದಿಂದ 7:44. ಸಂಧ್ಯಾಕಾಲ ಸಂಜೆ 6:22 ದಿಂದ ರಾತ್ರಿ 7:37. ಗೋಧೂಳಿ ಸಮಯ ಸಂಜೆ 6:20 ದಿಂದ 6:45 ತನಕ ಇರುತ್ತದೆ. ಅಶುಭ ಮುಹೂರ್ತಗಳು. ರಾಹುಕಾಲ ಬೆಳಗ್ಗೆ 11:07 ದಿಂದ 12:34. ಯಮಗಂಡ ಕಾಲ ಮಧ್ಯಾಹ್ನ 3:28 ದಿಂದ 4:55. ಗುಳಿಕ ಕಾಲ ಬೆಳಗ್ಗೆ 8:12 ದಿಂದ 9:39. ದುರ್ಮುಹೂರ್ತ ಬೆಳಗ್ಗೆ 9:04 ದಿಂದ 9:51. ಮತ್ತೊಂದು ದುರ್ಮುಹೂರ್ತ ಮಧ್ಯಾಹ್ನ 12:57 ದಿಂದ 1:44. ಚಂದ್ರಬಲ ಇರುವ ರಾಶಿಗಳು. ಮರುದಿನ ಬೆಳಗ್ಗೆ ಸೂರ್ಯೋದಯದ ತನಕ ಮೇಷ, ಕನ್ಯಾ, ಧನು, ಕರ್ಕ, ವೃಶ್ಚಿಕ ಮತ್ತು ಮೀನ ರಾಶಿ. ತಾರಾಬಲ ಇರುವ ನಕ್ಷತ್ರಗಳು. ರಾತ್ರಿ 12:23 ತನಕ ಅಶ್ವಿನಿ, ಮೃಗಶಿರ, ಪುಷ್ಯ, ಉತ್ತರ ಫಾಲ್ಗುಣಿ, ಸ್ವಾತಿ, ಮೂಲ, ಧನಿಷ್ಠ, ಉತ್ತರ ಭಾದ್ರಪದ, ಕೃತಿಕ, ಆರ್ದ್ರ, ಮೇಘ, ಚಿತ್ರ, ಅನುರಾಧ, ಉತ್ತರ ಆಷಾಢ ಮತ್ತು ಶತಭಿಷ ನಕ್ಷತ್ರ. ಬೆಳಗ್ಗೆ ಸೂರ್ಯೋದಯದ ತನಕ ತಾರಾಬಲ ಇರುವ ನಕ್ಷತ್ರಗಳು. ಭರಣಿ, ಆರ್ದ್ರ, ಆಶ್ಲೇಷ, ಹಸ್ತ, ವಿಶಾಖ, ಪೂರ್ವಾಷಾಢ, ಶತಭಿಷ, ರೇವತಿ, ರೋಹಿಣಿ, ಪುನರ್ವಸು, ಪೂರ್ವ ಫಾಲ್ಗುಣಿ, ಸ್ವಾತಿ, ಜ್ಯೇಷ್ಠ, ಶ್ರವಣ ಮತ್ತು ಪೂರ್ವ ಭಾದ್ರಪದ ನಕ್ಷತ್ರ. ಈ ದಿನದ ರಾಶಿ ಭವಿಷ್ಯ. ಮೇಷ ರಾಶಿ. ತೆಗೆದುಕೊಂಡಿರುವ ನಿರ್ಧಾರ ಸರಿಯಾದುದೆಂದು ಮನವರಿಕೆಯಾಗುವುದು. ತಾರ್ಕಿಕ ಹಾದಿಯಲ್ಲಿ ಬರುವ ಭಾವನಾತ್ಮಕ ಆಲೋಚನೆಗಳನ್ನು ಬದಿಗೆ ಸರಿಸಿ. ವಿದ್ಯಾರ್ಥಿಗಳಿಗೆ ಪರಿಶ್ರಮ ಅಗತ್ಯವಾಗಿದೆ. ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಕಾರ್ಯಚಟುವಟಿಕೆಗಳು ಹೆಚ್ಚಾಗುತ್ತವೆ. ಉದ್ಯೋಗದಲ್ಲಿ ಮಹತ್ವದ ವಿಚಾರದಲ್ಲಿ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವಿರಿ. ಹಣಕಾಸಿನಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ, ಆದರೆ ತ್ವರಿತ ಖರ್ಚಿಗೆ ಎಚ್ಚರಿಕೆ ಅಗತ್ಯ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಗೌರವ ಸಿಗುತ್ತದೆ. ಆರೋಗ್ಯದಲ್ಲಿ ಶಕ್ತಿ ಹೆಚ್ಚಿರುತ್ತದೆ, ಆದರೆ ಅತಿಯಾದ ಒತ್ತಡ ತಪ್ಪಿಸಿ. ಸಂಜೆ ವೇಳೆ ಶುಭ ಸುದ್ದಿಗೆ ಸಾಧ್ಯತೆ ಇದೆ. ವೃಷಭ ರಾಶಿ. ಇಂದಿನ ಕಾರ್ಯವೈಖರಿ ಸ್ವಲ್ಪ ಬದಲಿಸಿ ಹೊಸ ಕೆಲಸ ಮಾಡಿದರೆ ವಿಶಿಷ್ಟವಾದ ಜಯ ಕಾಣುವಿರಿ. ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಿರಿ. ಈ ದಿನ ಸ್ಥಿರತೆ ಮತ್ತು ಸಹನೆ ಅಗತ್ಯ. ಉದ್ಯೋಗದಲ್ಲಿ ನಿಧಾನಗತಿ ಇದ್ದರೂ ಕೆಲಸ ಸರಾಗವಾಗಿ ಸಾಗುತ್ತದೆ. ವ್ಯಾಪಾರದಲ್ಲಿ ಲಾಭ ಕಡಿಮೆ ಇದ್ದರೂ ನಷ್ಟವಾಗದು. ಹಣಕಾಸಿನಲ್ಲಿ ಹಳೆಯ ಉಳಿತಾಯ ಉಪಯೋಗವಾಗಬಹುದು. ಕುಟುಂಬದಲ್ಲಿ ಹಿರಿಯರ ಸಲಹೆ ಮಾರ್ಗದರ್ಶಿಯಾಗುತ್ತದೆ. ಆರೋಗ್ಯದಲ್ಲಿ ಗಂಟಲು ಅಥವಾ ಕುತ್ತಿಗೆ ನೋವು ಕಾಣಿಸಬಹುದು. ಮನಸ್ಸು ಶಾಂತವಾಗಿರುತ್ತದೆ. ಮಿಥುನ ರಾಶಿ. ಸರ್ಕಾರದಿಂದ ನಿವೇಶನ ಮಂಜೂರು ಮಾಡಿಸಿಕೊಳ್ಳಲು ಸ್ವಲ್ಪ ಹಣ ಖರ್ಚು ಮಾಡಿದರೆ ಸಾಧ್ಯವಿದೆ. ವಯಸ್ಸಾದ ನಿಮ್ಮ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ. ಇಂದು ಸಂವಹನ ಶಕ್ತಿ ನಿಮ್ಮ ಶಕ್ತಿಯಾಗಿರುತ್ತದೆ. ಉದ್ಯೋಗದಲ್ಲಿ ಮಾತುಕತೆ ಮೂಲಕ ಲಾಭ ಪಡೆಯುವಿರಿ. ವ್ಯಾಪಾರಿಗಳಿಗೆ ಹೊಸ ಸಂಪರ್ಕಗಳು ದೊರೆಯುತ್ತವೆ. ಹಣಕಾಸಿನಲ್ಲಿ ಅಪ್ರತೀಕ್ಷಿತ ಖರ್ಚು ಎದುರಾಗಬಹುದು. ಕುಟುಂಬದಲ್ಲಿ ಸಹೋದರರೊಂದಿಗೆ ಚರ್ಚೆಗಳು ನಡೆಯಬಹುದು. ಆರೋಗ್ಯದಲ್ಲಿ ಶೀತ ಅಥವಾ ಅಲರ್ಜಿಗೆ ಎಚ್ಚರಿಕೆ ಅಗತ್ಯ. ಸಂಜೆ ವೇಳೆಗೆ ಮನಸ್ಸು ಹಗುರವಾಗುತ್ತದೆ. ಕರ್ಕಾಟಕ ರಾಶಿ. ಅಧಿಕ ಒತ್ತಡದ ಕೆಲಸದ ನಡುವೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಿರಿ. ಸಂಬಂಧಿಕರ ಆಗಮನದಿಂದ ಸಂತೋಷ ಆಗುವುದು. ವಾಹನದಿಂದ ಕೈಕಾಲಿಗೆ ಪೆಟ್ಟಾಗುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯಿಂದ ಇರಿ. ಇಂದು ಭಾವನೆಗಳು ಹೆಚ್ಚು ಪ್ರಾಬಲ್ಯ ಹೊಂದಿರುತ್ತವೆ. ಉದ್ಯೋಗದಲ್ಲಿ ಒತ್ತಡ ಇದ್ದರೂ ಶ್ರಮ ಫಲ ನೀಡುತ್ತದೆ. ಹಣಕಾಸಿನಲ್ಲಿ ಬಾಕಿ ಹಣ ವಾಪಸ್ ಬರುವ ಸೂಚನೆ ಇದೆ. ಕುಟುಂಬದಲ್ಲಿ ಮಾತೃಪಕ್ಷದಿಂದ ಸಹಾಯ ಸಿಗಬಹುದು. ದಾಂಪತ್ಯದಲ್ಲಿ ಪರಸ್ಪರ ಅರಿವು ಹೆಚ್ಚಾಗುತ್ತದೆ. ಆರೋಗ್ಯದಲ್ಲಿ ಹೊಟ್ಟೆ ಸಂಬಂಧಿ ತೊಂದರೆ ತಪ್ಪಿಸಲು ಆಹಾರ ನಿಯಮವನ್ನು ಪಾಲಿಸಿ. ಸಿಂಹ ರಾಶಿ. ಈಗಿನ ಕಾಲಘಟ್ಟಕ್ಕೆ ಸರಿಯಾದ ಸಮಾನ ಸ್ಥಾನಮಾನಗಳು ದೊರಕುವ ಬಗ್ಗೆ ಪ್ರಯತ್ನವಿರಲಿ. ಎಲ್ಲ ಕೆಲಸಗಳನ್ನು ಅತೀವ ಒತ್ತಡದ ನಡುವೆ ಮಾಡುವಂತೆ ಆಗುವುದು. ಮಾತುಗಳು ಯಾರ ಮನಸ್ಸನ್ನು ನೋಯಿಸದಿರಲಿ. ಈ ದಿನ ಗೌರವ ಮತ್ತು ಪ್ರಭಾವ ಹೆಚ್ಚಾಗುವ ದಿನ. ಉದ್ಯೋಗದಲ್ಲಿ ನಿಮ್ಮ ನಾಯಕತ್ವಕ್ಕೆ ಮೆಚ್ಚುಗೆ ಸಿಗುತ್ತದೆ. ವ್ಯಾಪಾರದಲ್ಲಿ ಲಾಭದ ಅವಕಾಶಗಳು ದೊರೆಯುತ್ತವೆ. ಹಣಕಾಸಿನಲ್ಲಿ ಆದಾಯ ವೃದ್ಧಿ ಸಾಧ್ಯ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಮಕ್ಕಳಿಂದ ಹೆಮ್ಮೆಯ ವಿಷಯ ತಿಳಿಯಬಹುದು. ಆರೋಗ್ಯ ಉತ್ತಮವಾಗಿರುತ್ತದೆ. ಕನ್ಯಾ ರಾಶಿ.
ವೃತ್ತಿ ಬದುಕಿನಲ್ಲಿ ತಪ್ಪುಗಳು ನಡೆಯುವ ಸಂಭವ ಹೆಚ್ಚಿರುವುದರಿಂದ ಜಾಗರೂಕತೆ ವಹಿಸಬೇಕಾಗುತ್ತದೆ. ಆಟೋಟಗಳಲ್ಲಿ ಹಿಂದಿನಕ್ಕಿಂತ ಉತ್ತಮ ಪ್ರದರ್ಶನ ತೋರುವಿರಿ. ಆತ್ಮೀಯರಿಂದ ವ್ಯವಹಾರದಲ್ಲಿ ಲಾಭವಾಗುತ್ತದೆ. ಇಂದು ಸೂಕ್ಷ್ಮತೆ ಅಗತ್ಯ. ಉದ್ಯೋಗದಲ್ಲಿ ದಾಖಲೆ ಲೆಕ್ಕಪತ್ರಗಳಲ್ಲಿ ಎಚ್ಚರಿಕೆ ವಹಿಸಬೇಕು. ಹಣಕಾಸಿನಲ್ಲಿ ಸಣ್ಣ ಲಾಭ ಸಾಧ್ಯ. ಕುಟುಂಬದಲ್ಲಿ ಮಾತುಕತೆ ಮೂಲಕ ಸಮಸ್ಯೆ ಪರಿಹಾರವಾಗುತ್ತದೆ. ದಾಂಪತ್ಯದಲ್ಲಿ ಸಹಕಾರ ಅಗತ್ಯ. ಆರೋಗ್ಯದಲ್ಲಿ ಜೀರ್ಣಕ್ರಿಯೆ ಸಂಬಂಧಿ ತೊಂದರೆ ಕಾಣಿಸಬಹುದು. ವಿಶ್ರಾಂತಿ ಮತ್ತು ಸರಳ ಆಹಾರ ಉಪಯುಕ್ತ. ತುಲಾ ರಾಶಿ, ಕೆಲವೊಂದು ಸಮಾರಂಭದಲ್ಲಿ ನಿಮ್ಮ ಹಾಜರಿಯು ವಿಶೇಷವಾದ ಕಳೆ ತರುವುದು. ಸಂಬಂಧಗಳೊಂದಿಗೆ ವಾದ ವಿವಾದಗಳಿಗೆ ತೆರೆ ಎಳೆಯುವ ಪ್ರಯತ್ನ ಮಾಡಿ. ನಿಮ್ಮ ಧ್ಯೇಯಗಳನ್ನು ಪಸರಿಸುವ ಕೆಲಸವನ್ನು ಮಾಡುವಿರಿ. ಇಂದು ಸಮನ್ವಯ ಮತ್ತು ಸಹಕಾರ ಮುಖ್ಯ. ಉದ್ಯೋಗದಲ್ಲಿ ಸಹೋದ್ಯೋಗಿಗಳ ಬೆಂಬಲ ಸಿಗುತ್ತದೆ. ವ್ಯಾಪಾರದಲ್ಲಿ ಪಾಲುದಾರರೊಂದಿಗೆ ಒಪ್ಪಂದ ಸಾಧ್ಯ. ಹಣಕಾಸಿನಲ್ಲಿ ಸಮತೋಲನ ಕಾಯ್ದುಕೊಳ್ಳಬೇಕು. ಕುಟುಂಬದಲ್ಲಿ ಶುಭ ವಿಚಾರಗಳ ಚರ್ಚೆ ನಡೆಯಬಹುದು. ಆರೋಗ್ಯದಲ್ಲಿ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಸಂಜೆ ವೇಳೆ ಸಂತೋಷದ ಸಮಯವಾಗಿದೆ. ವೃಶ್ಚಿಕ ರಾಶಿ, ರಚನಾತ್ಮಕ ಕಾರ್ಯಕ್ರಮಗಳ ಕುರಿತು ದೂರದರ್ಶನ ಮಾಧ್ಯಮದವರಿಂದ ಮೆಚ್ಚುಗೆಯ ಮಾತು ಕೇಳಲಿದ್ದೀರಿ. ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ದೂರದ ಊರಿನ ಪ್ರವಾಸ ಮಾಡುವ ಸಾಧ್ಯತೆಗಳಿರಬಹುದು. ಈ ದಿನ ಗಂಭೀರ ನಿರ್ಧಾರಗಳ ದಿನ. ಉದ್ಯೋಗದಲ್ಲಿ ಗುಪ್ತ ವಿಷಯಗಳಲ್ಲಿ ತೊಡಗದಿರುವುದು ಒಳಿತು. ಹಣಕಾಸಿನಲ್ಲಿ ಹೂಡಿಕೆ ಮಾಡುವ ಮೊದಲು ಪರಿಶೀಲನೆ ಅಗತ್ಯ. ಕುಟುಂಬದಲ್ಲಿ ಹಳೆಯ ವಿಚಾರ ಮತ್ತೆ ಉದಯಿಸಬಹುದು. ದಾಂಪತ್ಯದಲ್ಲಿ ಸಹನೆ ಮುಖ್ಯ. ಆರೋಗ್ಯದಲ್ಲಿ ಕೋಪ ಮತ್ತು ರಕ್ತದೊತ್ತಡ ನಿಯಂತ್ರಣ ಅಗತ್ಯ. ಧನುರಾಶಿ, ಕಠಿಣ ಶ್ರಮದ ಫಲವಾಗಿ ಬಯಸಿದ ಸಂತೋಷದ ಜೊತೆಗೆ ಹೊಸ ಅನುಭವದ ಲಾಭ ನಿಮ್ಮದಾಗಲಿದೆ. ವೈದ್ಯರಿಗೆ ಬಿಡುವಿಲ್ಲದ ಅಭ್ಯಾಸದ ಜೊತೆಗೆ ಉನ್ನತ ಜವಾಬ್ದಾರಿಯ ಸ್ಥಾನಕ್ಕೆ ವರ್ಗಾವಣೆಯಾಗಬಹುದು. ಇಂದು ಉತ್ಸಾಹ ಮತ್ತು ಚಲನೆ ಹೆಚ್ಚಿರುತ್ತದೆ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ದೊರೆಯಬಹುದು. ಪ್ರಯಾಣ ಅಥವಾ ತರಬೇತಿ ಸಂಬಂಧಿ ವಿಚಾರಗಳು ನಡೆಯಬಹುದು. ಹಣಕಾಸಿನಲ್ಲಿ ಸ್ಥಿರತೆ ಇರುತ್ತದೆ. ಕುಟುಂಬದಲ್ಲಿ ನಿಮ್ಮ ನಿರ್ಧಾರಕ್ಕೆ ಬೆಂಬಲ ಸಿಗುತ್ತದೆ. ಆರೋಗ್ಯದಲ್ಲಿ ಕಾಲು ಅಥವಾ ಸೊಂಟ ನೋವು ಕಾಣಿಸಬಹುದು. ಮಕರ ರಾಶಿ, ಸಾಂಸಾರಿಕವಾಗಿ ಸದ್ಯದ ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗುವುದೇ ಉತ್ತಮ ಎಂಬ ಭಾವನೆ ಸರಿಯಾಗಿದೆ. ನಿಮ್ಮ ಪರಿಶ್ರಮದಿಂದ ವೃತ್ತಿಯಲ್ಲಿನ ಸಾಧನೆಗೆ ಸಾಮಾಜಿಕವಾಗಿ ಗೌರವವನ್ನು ಪಡೆದುಕೊಳ್ಳುವಿರಿ. ಇಂದು ಜವಾಬ್ದಾರಿಗಳು ಹೆಚ್ಚಾಗುವ ದಿನ. ಉದ್ಯೋಗದಲ್ಲಿ ಶ್ರಮ ಹೆಚ್ಚಿದ್ದರೂ ಫಲ ಖಚಿತ. ಹಣಕಾಸಿನಲ್ಲಿ ಖರ್ಚು ನಿಯಂತ್ರಣ ಅಗತ್ಯ. ಕುಟುಂಬದಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗಿರುತ್ತದೆ. ದಾಂಪತ್ಯದಲ್ಲಿ ಗಂಭೀರ ಮಾತುಕತೆ ನಡೆಯಬಹುದು. ಆರೋಗ್ಯದಲ್ಲಿ ಬೆನ್ನು ಅಥವಾ ಸಂಧಿ ನೋವಿಗೆ ಎಚ್ಚರಿಕೆ ವಹಿಸಿ. ಕುಂಭ ರಾಶಿ, ಆಲಸ್ಯತನ ದೂರ ಮಾಡಿಕೊಳ್ಳುವುದರಿಂದ ಸಮಸ್ಯೆಗಳು ಬರಲಾರದು. ಸ್ವಾದವನ್ನು ಅರಸಿ ತಿಂದ ಆಹಾರವು ಅನಾರೋಗ್ಯಕ್ಕೆ ಕಾರಣವಾಗಬಹುದು. ಯಂತ್ರೋಪಕರಣಗಳ ಮಾರಾಟದಿಂದ ಅಧಿಕ ಲಾಭವಾಗುತ್ತದೆ. ಈ ದಿನ ಹೊಸ ಆಲೋಚನೆಗಳು ಕಾರ್ಯರೂಪಕ್ಕೆ ಬರುತ್ತವೆ. ಉದ್ಯೋಗದಲ್ಲಿ ವಿಭಿನ್ನ ಪ್ರಯತ್ನ ಯಶಸ್ಸು ತರುತ್ತದೆ. ವ್ಯಾಪಾರಿಗಳಿಗೆ ತಂತ್ರಜ್ಞಾನ ಸಂಬಂಧಿ ಲಾಭ ಸಾಧ್ಯ. ಹಣಕಾಸಿನಲ್ಲಿ ಅನಿರೀಕ್ಷಿತ ನೆರವು ಸಿಗಬಹುದು. ಕುಟುಂಬದಲ್ಲಿ ಸ್ನೇಹಪೂರ್ಣ ವಾತಾವರಣ ಇರುತ್ತದೆ. ಆರೋಗ್ಯದಲ್ಲಿ ನಿದ್ರಾ ಸಮಸ್ಯೆ ಕಾಣಿಸಬಹುದು. ಮೀನ ರಾಶಿ, ಮಾನಸಿಕ ಒತ್ತಡ ಕಡಿಮೆಯಾಗದ ಹೊರತು ಇತರರೊಂದಿಗೆ ವಾಗ್ವಾದಕ್ಕೆ ಇಳಿಯಬೇಡಿ. ಕುಟುಂಬದವರೊಡನೆ ಮನರಂಜನೆಗಾಗಿ ಅಲ್ಪಕಾಲ ಮೀಸಲಿಡಲು ಪ್ರಯತ್ನಿಸಿ. ಸಂಗೀತವನ್ನು ಆಲಿಸಿ. ಇಂದು ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತವೆ. ಉದ್ಯೋಗದಲ್ಲಿ ಸೃಜನಶೀಲತೆ ಮೆರೆದಾಡುತ್ತದೆ. ಹಣಕಾಸಿನಲ್ಲಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆ ಅಗತ್ಯ. ಕುಟುಂಬದಲ್ಲಿ ಪ್ರೀತಿ ಮತ್ತು ಸಹಾನುಭೂತಿ ಹೆಚ್ಚಾಗುತ್ತದೆ. ಆರೋಗ್ಯದಲ್ಲಿ ದಣಿವು ಅಥವಾ ನೀರಿನ ಕೊರತೆ ಕಂಡುಬರಬಹುದು.